ಹೇಳಿ ಮುನಿಯಮ್ಮ. ಎಲ್ಲಿದ್ದೀರಾ ನೀವು? ಕೆಲ್ಸದಲ್ಲಿದ್ದೆ, ಡೆಲಿವರಿ ಮಾಡಕ್ ಬಂದಿದ್ದೆ. ಯಾಕೆ? ಸ್ವಲ್ಪ ಬೇಗ ಮನೆ ಹತ್ರ ಬರಕ್ಕಾಗುತ್ತಾ? ಏನಾಯ್ತ್ರಿ ಮುನಿಯಮ್ಮ, ಯಾಕೆ ಇಷ್ಟೊಂದು ಟೆನ್ಷನ್ ಇದ್ದೀರಾ? ದೊಡ್ಡ ಎಡವಟ್ಟಾಗೋಗಿದೆ ರಾಜ್. ಎಡವಟ್ಟ? ನಿಮ್ಗಿಂತ ದೊಡ್ಡ ಎಡವಟ್ ಏನ್ರಿ ಅದು? ಅಯ್ಯೋ, ನಾನು ತಮಾಷೆ ಮಾಡ್ತಿಲ್ಲ. ಪುರುಷೋತ್ತಮ್ ಅವರು ರಿಹಾಬ್ ಸೆಂಟರ್ ಅಲ್ಲಿರೋ ವಿಷಯ ಮಹೇಶ್ ಅವರು ಮತ್ತೆ ಅವ್ರ ಅಕ್ಕಂಗ್ ಗೊತ್ತಾಗ್ಬಿಟ್ಟಿದೆ. ಗೊತ್ತಾಗ್ಲಿ ಬಿಡ್ರಿ, ಇವತ್ತಲ್ಲ ನಾಳೆ ಗೊತ್ತಾಗ್ಬೇಕಲ್ವಾ? ರೀ, ಇದ್ರ ಹಿಂದೆ ನೀವಿರೋದು ಅಂತ ಗೊತ್ತಾದ್ರೆ ಏನ್ ಮಾಡೋದು? ಸುಮ್ನೆ ಬಿಟ್ಬಿಡ್ತಾರೆ ಅನ್ಕೊಂಡಿದೀರಾ ನಿಮ್ಮನ್ನ? ನನಗ್ ಸಹಾಯ ಮಾಡಕ್ ಹೋಗಿ ನೀವ್ ಅವ್ರ ಕೆಲ್ಸಿಗೆ ಹಾಕೊಂಡ್ಬಿಡ್ತೀರಲ್ರಿ. ಆರಾಧ್ನವ್ರೆ, ಪುರುಷಿ ಅಲ್ಲಿದ್ದಾನೆ ಅಂತ ಅವ್ರಿಗೇನ್ ಗೊತ್ತಾಯ್ತು? ಪುರುಷೋತ್ತಮ್ ಅವ್ರೆ ಕಾಲ್ ಮಾಡಿದ್ರು ಅನ್ಸುತ್ತೆ, ಆದ್ರೆ ಅವ್ರು ಏನ್ ಮಾತಾಡಿದ್ರು ಅಂತ ನನಗ್ ಗೊತ್ತಾಗ್ಲಿಲ್ಲ. ಪುರುಷಿ ಅವ್ರನ್ನ ಕರ್ಕೊಂಬಂದು ವಿಚಾರಿಸ್ಕೋತೀನಿ ಅಂತ ಸಿಟ್ಟಲ್ಲಿ ಹೊಟ್ಟೋದ್ರು. ನಿಮ್ಮ ಹೆಸರು ಆಚೆ ಬರುತ್ತೆ ಅಂತ ನನಗ್ ಭಯ ಆಗ್ತಿದೆ ರಾಜ್. ಕೈ ಕಾಲ ಆಡ್ತಿಲ್ಲ. ಓಕೆ, ಆಗೋಗಿದೆ. ಈಗ ನಾವೇನೂ ಮಾಡೋಕ್ಕಾಗಲ್ಲ. ಕಾಮ್ ಡೌನ್. ಮುಂದೇನ್ ಮಾಡೋದು ಅಂತ ಯೋಚನೆ ಮಾಡೋಣ ಬಿಡ್ರಿ. ನನ್ನನ್ನು ಸೇವ್ ಮಾಡಕ್ ಹೋಗಿ ನೀವು ಸಿಕ್ಕಾಕೋಬಾರ್ದು. ನಿಮ್ಗೇನು ತೊಂದರೆ ಆಗ್ಬಾರ್ದು. ಆ ಥರ ಏನೂ ಆಗಲ್ಲ. ಆ ಥರ ಏನಾರ ಆದ್ರೂ ನಾನು ನೋಡ್ಕೋತೀನಿ ಬಿಡ್ರಿ. ನೀವು ಟೆನ್ಷನ್ ಮಾಡ್ಕೋಬೇಡಿ, ಅದು ನಿಮ್ಗೆ ಸೂಟ್ ಆಗಲ್ಲ. ತಮಾಷೆ ಮಾಡ್ಬಿಡಿ ಪ್ಲೀಸ್. ರೀ, ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಅವ್ರೇನ್ ಡಾನ ಎದುರ್ಕೊಳಕ್ಕೆ? ಅಷ್ಟಕ್ಕೂ ಇದನ್ನೆಲ್ಲ ನಾನೇ ಪ್ಲಾನ್ ಮಾಡಿರೋದು ಅಂತ ಅವ್ರಿಗೆ ಗೊತ್ತಾಯ್ತಾ? ಸ್ವಲ್ಪನಾರ ಡೌಟ್ ಬಂದಿತ್ತಾ? ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದೆ ನೋಡಿ. ಇದನ್ನು ಹಾಗೆ ಕೂಲಾಗಿ ಹ್ಯಾಂಡಲ್ ಮಾಡೋಣ, ಏನೂ ಆಗಲ್ಲ. ಆದ್ರೂ ಅವರೆಲ್ಲ ನಾನು ರಿಯಾಬ್ ಸೆಂಟರ್ ಕಾಲ್ ಮಾಡಿ ವಿಚಾರಿಸ್ತೀನಿ. ನೀವು ಚಿಂತೆ ಬಿಟ್ಟು ಆರಾಮಾಗಿರಿ. ಸರಿ. ಇಷ್ಟು ಬೇಗ ಪುರುಷಿ ಕಾಲ್ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಅಲ್ಲ, ಅವನ ಕೈಗೆ ಮೊಬೈಲ್ ಎಲ್ಲಿಂದ ಸಿಕ್ತು ಅಂತ. ಈಗೇನ್ ಮಾಡ್ಲಿ? ಅವ್ರು ವಾಪಸ್ ಬಂದು ಮತ್ತೆ ಆರಾಧನೆಗೆ ಏನಾದ್ರು ತೊಂದರೆ ಕೊಟ್ರೆ? ಅಲ್ಲ, ಈ ಅಮಲಾ ಮೇಡಮು ಸರಿಯಾಗಿ ಹುಷಾರಾಗಿದ್ದೀರಾ ಇಲ್ವೋ ಅಂತ. ಏನೋಪ್ಪ, ಅವಾಗಿಂದ ಓಡಾಡ್ತಾನೆ ಇದ್ದಾರೆ. ಏನ್ ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ. ಇನ್ನೊಂದು ಸ್ವಲ್ಪ ದಿನ ಮನೇಲಿ ರೆಸ್ಟ್ ತೊಗೊಂಡು ಆಮೇಲೆ ಆಫೀಸಿಗೆ ಬಂದರೆ ಚೆನ್ನಾಗಿರುತ್ತೆ. ಈಗ ಬಂದರೆ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ? ಏನೋಪ್ಪ, ನಮ್ಗೆ ಯಾಕೆ, ನಮ್ಮ ಕೆಲಸ ನಾವು ಮಾಡೋಣ. ಅದು ಸರಿನಾ? ಏನಾಯ್ತಮ್ಮ, ಯಾಕೆ ಹಿಂಗೆ ಓಡಾಡ್ತಿದ್ಯಾ? ಎಲ್ಲರೂ ನಿನ್ನೆ ನೋಡ್ತಾ ಇದ್ದಾರೆ. ನೋಡ್ತಿದಾರ? ಎಲ್ಲೂ ನೋಡ್ತಿದಾರ? ಭಯ ಪಡ್ತಿದಾರ? ಎಸ್, ನನಗೂ ಬೇಕಾಗಿರೋದಿದೆ. ಅವರೆಲ್ಲ ನನ್ನ ನೋಡ್ಬೇಕು, ಭಯ ಬೀಳ್ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿರೋದು. ಆ ಮೂರ್ತಿ ನನ್ನ ಪೇಷಂಟ್ ಮಾಡಿ ಲೂಸರ್ ಮಾಡಕ್ ಹೊರಟಿದ್ದ. ಈಗ ನೋಡು ನಾನು ಹೇಗೆ ಇವ್ರನ್ನೆಲ್ಲ ಕಂಟ್ರೋಲಿಗೆ ತಗೋತೀನಿ ಅಂತ. ನನಗೆ ನಿಜವಾಗ್ಲೂ ಏನೂ ಅರ್ಥ ಆಗ್ತಿಲ್ಲ ಅಮ್ಮ. ಸ್ಯಾಂಡಿ, ಕಾರ್ಪೊರೇಟಲ್ಲಿ ಒಂದು ಅನ್ಸೆಡ್ ರೂಲ್ ಇದೆ, ವಾಕ್ ಫಾಸ್ಟ್ ರೂಲ್ ಅಂತ. ನಿನ್ನ ಯಾರಾದರೂ ಸೀರಿಯಸ್ ಆಗಿ ತಗೋಬೇಕು ಅಂದರೆ ನೀನು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ಯಾ ಅಂತ ತೋರಿಸ್ಕೋಬೇಕು. ಇಲ್ಲ ಆಫೀಸ್ ತುಂಬ ಫೋನಲ್ಲಿ ಮಾತಾಡ್ತಾನೋ ಅಥವಾ ಫೈಲ್ ಹಿಡ್ಕೊಂಡು ಓಡಾಡಬೇಕು. ಆಗ ಎಲ್ರಿಗೂ ನಿನ್ನ ಬಗ್ಗೆ ಒಂದು ಇಮೇಜ್ ಬರುತ್ತೆ. ಎಲ್ಲರೂ ನಿನ್ನ ಸೀರಿಯಸ್ ಆಗಿ ತಗೋತಾರೆ. ಓ ವಾಹ್ ಅಮ್ಮು, ನಂಗಿದು ಗೊತ್ತೇ ಇರಲಿಲ್ಲ. ಸೂಪರ್. ಮಾವ. ಹಲೋ ಸಂದೀಪ್, ಅಮಲಾ ಬೆಳಿಗ್ಗೆ ಟ್ಯಾಬ್ಲೆಟ್ಸ್ ತಗೊಂಡಿದ್ಲ? ಹಾಂ ಮಾವ, ತಗೊಂಡಿದ್ದಾಳೆ.
ಯಾಕೆ? ಆ, ಏನಿಲ್ಲ, ಸುಮ್ಮನೆ ಹಾಗೆ ನೆನಪಾಯಿತು, ಹಾಗಾಗಿ ಕೇಳಿದೆ ಅಷ್ಟೆ. ಸರಿ ಸರಿ, ನೀವು ವರ್ಕ್ ಮುಂದುವರಿಸಿ. ಹಾಗೆ ಅಮಲಾ ಬಗ್ಗೆ ಸ್ವಲ್ಪ ಕೇರ್ ಇರಲಿ. ಎಸ್ ಮಾ. ನೀವು ಅಕೌಂಟ್ಸ್ ಟೀಮ್ ಅವರಲ್ವಾ? ಎಸ್ ಮ್ಯಾಮ್. ಲಾಸ್ಟ್ ಇಯರ್ ಅಕೌಂಟ್ ಡೀಟೇಲ್ಸ್ ಎಲ್ಲ ನನಗೆ ಬೇಕು, ತೊಗೊಂಬರ್ತೀರಾ? ಅದನ್ನ ಮೂರ್ತಿ ಸರ್ನ ಕೇಳಬೇಕು. ನಾನು ಹೇಳ್ತಿದ್ದೀನಿ ಅಲ್ವಾ, ಇನ್ನೊಂದು 10 ಮಿನಿಟ್ಸಲ್ಲಿ ಎಲ್ಲ ಡೀಟೇಲ್ಸ್ ನನ್ನ ಹತ್ರ ಇರಬೇಕು. ಸರಿ ಮ್ಯಾಮ್. ಯೋ ಎಲ್ಲ ನನ್ ಮಗ ಯಾರೇ ನೀವು? ಯಾರು ಬೇಕಾಗಿತ್ತು? ಯೋ ನಿಂತವ ನನ್ಗೇನ್ ಮಾತು? ನನ್ ಮಗನ ನಾನೇ ಹುಡ್ಕಂತೀನಿ. ಪುರ್ಸಿ ಲೇ ಪುರ್ಸಿ, ಮಗ ಪುರ್ಸಿ ಎಲ್ಲಿದಿಲ್ಲ? ಇಲ್ಲಿ ಕಿರ್ಚಾಡಬಾರ್ದು. ಯಾರು ಬೇಕಾಗಿತ್ತು ನಿಮಗೆ? ಯೋ ನೀನಯ್ಯ ಈ ಆಸ್ಪತ್ರೆಗೆ ಡಾಕ್ಟ್ರು? ನನ್ ಮಗ ಪುರ್ಸಿ ಬೇಕಿತ್ತು. ಪುರ್ಸಾತ್ಮ ನನ್ ಮಗ ಎಲ್ಲಿ ಅವನು? ಕರಿಯಯ್ಯ. ಓ, ಪುರುಷೋತ್ತಮ್, ನೀವು ಅವರ ತಾಯಿ. ತಾಯಿಗೆ ತಕ್ಕ ಮಗ. ಲೋ, ಇನ್ನೊಂದು ಗ್ಲಾಸು ಟೀ ಸಿಗುತ್ತೇನೋ? ಸಿಗುತ್ತೆ ಬಾಸ್. ತಗೊಂಬ. ಏಯ್ ನನ್ ಮಗನ್ ಕರಿ ಅಂದ್ರೆ ಇದೇನು ಗಂಟೆಗೊತ್ ಮಾತಾಡ್ತಾ ಇದ್ಯಾ? ಏ ನೀನಯ್ಯ ಅವನ್ನ ಕಳ್ಸೋದು? ನಾನೇ ನನ್ ಮಗನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಅದ್ ಹೆಂಗ್ ತಡಿಕ್ಯೋ ತಡಿ ನೋಡವ. ಪುರ್ಸಿ ಲೇ ಪುರ್ಸಿ ಎಲ್ಲಿದ್ಯಲ್ಲ? ಅಮ್ಮ, ಅಯ್ಯೋ ನನ್ ಕೂಸೆ. ಅಮ್ಮ, ಪುರ್ಸಿ ಅಯ್ಯೋ ನನ್ ಮುದ್ದು ಕೂಸೆ. ಅಯ್ಯೋ ಇದೇನ ಮಗ? ಒಂದೇ ದಿನಕ್ಕೆ ಮಣ್ ಮತ ನನ್ಗಿದ್ದವನು ಒಳ್ಳೆ ಮಂಗಿನ ಮಗನ್ ತರ ಆಗೋಗ್ಬಿಟ್ಟಿದ್ಯಲ್ಲೋ. ಅಲ್ಲಮ್ಮ, ಮದುವೆ ಮಾಡ್ತೀನಿ ಅಂತ ನೀನು ನಂಗೆ ಮೋಸ ಮಾಡ್ತೀಯಲ್ಲಮ್ಮ. ಇಲ್ಲ ಕಣ್ಲ ಮಗ, ನಾನ್ ಯಾಕ್ಲ ಹಂಗ್ ಮಾಡ್ಲಿ? ನನಗೆ ಇಲ್ಲಿದ್ರೆ ತಲೆಗೆಟಾಗುತ್ತವ, ಕರ್ಕೊಂಡೋಗಮ್ಮ. ಮಗ ನಿನ್ನ ಕರ್ಕೊಂಡು ಹೋಗಕ್ಕೆ ಕಣ್ಲ ನಾನ್ ಬಂದಿರೋದು. ನೀನೇನು ಚಿಂತೆ ಮಾಡ್ಬೇಡ, ಇಲ್ಲಿಂದ ನಾನು ಕರ್ಕೊಂಡು ಹೋಗಿ ಹೋಯ್ತೀನಿ. ಅದ್ ಯಾವ ಅಡ್ಡ ಬತ್ತಾನೋ ನೋಡ್ತೀನಿ ಕಣ್ಲ. ಅದೆಂಗ್ರಿ ಕರ್ಕೊಂಡ್ಬಂದ್ರೆ ನಮ್ಮ ಹುಡುಗನ್ನ ನಮ್ಮ ಒಪ್ಪಿಗೆ ಇಲ್ದೆ? ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ. ನಮ್ಮ ಹುಡುಗಂಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಪೊಲೀಸ್ ಸ್ಟೇಷನ್ ಕಳಿಸ್ತೀನಿ. ಬಾಸ್, ವೆರಿ ನೈಸ್. ಕರೆಕ್ಟ್ ಟೈಮ್ಗೆ ತಗೊಂಡ್ಬಂದಿದ್ದೀಯ. ನಾವೆಲ್ಲ ಸುಮ್ಮನೆ ಇಲ್ಲಿಗೆ ಯಾರನ್ನೂ ಕರ್ಕೊಂಬರಲ್ಲ. ಮತ್ತೆ ಕರ್ಕೊಂಡ್ಬಂದಿದ್ದೀರಲ್ಲ. ಲೇ ಮಯಸ, ನೀನೇ ಇಲ್ಲಿ ಕಳ್ಸಿ ನನ್ ತವ ನಾಟಕ ಆಡ್ತೀಯನ್ಲ? ನೀನ್ ನೋಡಿದ್ರೆ ನಂಗೆ ಯಾಕೋ ಡೌಟ್ ಹೊಡಿತೈತೆ. ಡೌಟ್ ಏನಮ್ಮ, ಸುಮ್ನಿರೋ. ಎಲ್ಲ ಈ ಮಾವನೇ ಮಾಡಿರೋದು. ಅವ್ರ ತಾಯಿನೇ ಒಪ್ಪಿ ಕಳಿಸ್ಕೊಟ್ಟಿರೋದು. ಅದಕ್ಕೆ ನಾವು ಕರ್ಕೊಂಬಂದಿರೋದು. ಲೋ, ಅರ್ಥ ಆಯ್ತು ಬಾಸ್. ಯೋ ಯಾವ ಸೀಮೆ ಡಾಕ್ಟ್ರಯ್ಯ ನೀನು? ಇವ್ನವ್ವ ನಾನೇ ಪಾರ್ವತಿ. ಓ,
ಗುಂಡ್ ಕಲ್ಲಿಂತಾಗೆ ನಿನ್ ಕಣ್ ಮುಂದೆನೆ ನಿಂತೀವ್ನಿ. ನನ್ನ ಮುಂದೆನೆಯ ಈಟೊಂದ್ ಸುಳ್ಳು ಹೇಳ್ತೀಯ ನೀನು? ಏಟು ಧೈರ್ಯ ಇರ್ಬೇಕು ನಿನ್ಗೆ? ಯಾರಯ್ಯ ಹೇಳಿದ್ದು ನಿಂಗೆ ನನ್ ಮಗನ್ ಕರ್ಕೊಂಡೋಗು ಅಂತ? ಯೋ ಆಗ್ಲಿಂದ ನೋಡ್ತಾನೆ ಅವನಿ ಒಳ್ಳೆ ಟೀನ ಕಲ್ಗಚ್ ಕುಡ್ದಂಗ್ ಕುಡಿತಾ ಇದ್ಯಲ್ಲ, ನಿಂಗೇನ್ ಮಾನ ಬರವಾದೆ ಇಲ್ವಾ? ನಮ್ ಹುಡುಗರಿಗೆ ಹೇಳಿ ನಿನ್ನ ಬೆಂಡ್ ಎತ್ತಿಸ್ಬಿಡ್ತೀನಿ. ಆಕ್ಚುಲಿ ನಾನು ಮೊದಲು ಟೀ ಕುಡಿತಾ ಇರ್ಲಿಲ್ಲ. ಶೋ, ನಿಮ್ಮ ಮಗ ಬಂದಲ್ಲ, ಆ ಟೆನ್ಷನ್ಗೆ ನಾನು ಟೀ ಕುಡಿತಾ ಇರೋದು. ಇವರು ಬಂದು ಒಂದು ದಿನದಲ್ಲಿ ಕುಡ್ತಾ ಬಿಟ್ಟಿಲ್ಲ. ಇವರು ಕುಡ್ತಾ ಬಿಡಿಸೋ ಪ್ರಯತ್ನದಲ್ಲಿ ನನಗೆ ಟೀ ಚಟ ಆಗ್ಬಿಟ್ಟಿದೆ. ಅಯ್ಯೋ ಏ ಡಾಕ್ಟ್ರೆ, ನಾನ್ ನಿನ್ ಬಿಡಕ್ಕಿಲ್ಲ. ನಾನಯ್ಯ ನಿನ್ನ ಅಡ್ಡಡ್ಡ ಉದ್ದುದ್ದ ಸೀಳ್ಬಿಡ್ತೀನಿ, ನೋಡ್ತಾ ಇರು. ಆಲ್ರೆಡಿ BP ಬಂದಿದೆ. ಇಟ್ಸ್ ಓಕೆ. ಬಸ್ ವೆರಿ ನೈಸ್. ಕರೆಕ್ಟ್ ಟೈಮ್ಗೆ ತಗೊಂಬಂದಿದ್ಯಾ. ನೋಡಿ, ನೀವೇ ಒಪ್ಪಿ ಸೈನ್ ಮಾಡಿರೋದನ್ನ. ಅಕ್ಕ, ಆ ರಾಜಲಕ್ಷ್ಮಿ ನಮ್ಗೆ ಮೋಸ ಮಾಡಿದ ನೋಡೋ. ಥು, ನಿನ್ ಮಕ ಮುಚ್ಚ. ನಂತವನೇ ನಾಟಕ ಆಡ್ತೇನಿಲ್ಲ, ನಾಟಕವಾ? ಐದ ನಿನ್ ಕಡೆವನಲ್ವೇ? ನನಗ್ಯಾಕೋ ಅನುಮಾನ ಬರ್ತೈತೆ, ಇದೆಲ್ಲ ನಿಂದೆ ಪಿಳಾನು ಅಂತ. ಅಯ್ಯೋ ಅಕ್ಕ, ಅಯ್ಯೋ ನಮ್ ತಾಯಣೆಗೂ ನನಗೂ ಇದಕ್ಕೆ ಸಂಬಂಧ ಇಲ್ಲ ಕಣಕ್ಕ. ನಂಗೆ ಮೊದಲೇ ಡೌಟ್ ಇತ್ತಮ್ಮ ಈ ಮಾವನ ಮೇಲೆ. ಇವನು ಆ ರಾಜ್ ಜೊತೆ ಸೇರ್ಕೊಂಡು ನನ್ನ ಇಲ್ಲಿ ಕಳ್ಸಕ್ ಪ್ಲಾನ್ ಮಾಡಿದ್ದಾನೆ. ನಂತವ ದುಡ್ಡು ತಕೊಂಡು ಮಗಳನ್ನು ಮನೆಯಾಗೆ ಮಡಿಕೋಬೇಕು ಅಂತ ಪ್ಲಾನ್ ಮಾಡಿದೆ, ಪಿಳಾನ. ಅಷ್ಟು ಸಾಲದು ಅಂತ ನಮ್ ಪುರ್ಸಿನ್ ತಂದು ಇಲ್ಲಿ ಬಿಟ್ಟಿದ್ಯಾ? ನಿನ್ನ ಮತ್ತು ಸುಮ್ಕೆ ಬಿಡಲ್ಲ ಕಳ್ಳ.